ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಶುಕ್ರವಾರ ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಇವತ್ತಿನ ಡೇ ಹೇಗೆ ಮೂವ್ ಆನ್ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಏನು ಕೆಲಸ ಮಾಡ್ಕೊಂಡಿಲ್ಲ, ಯಾಕಂದರೆ ಇವತ್ತು ಥರ್ಡ್ ಪೀರಿಯಡ್ಸ್ ಡೇ ಆಗಿದೆ. ಹಾಗಾಗಿ ನಾನು ಇವತ್ತು ಎಲ್ಲ ನೀಟ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ನಾನು ಇವತ್ತು ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಥರ್ಡ್ ಡೇ ಅಲ್ವಾ. ಹಾಗೆ ಇನ್ನೇನು ಸಿಟಿಗಳೆಲ್ಲ ಕಾಮನ್ ಆಗಿ ಹಳ್ಳಿ ಸೈಡೆಲ್ಲ ಯಾವ ಥರ ಒಂದು ಪದ್ಧತಿ ಇರುತ್ತಲ್ಲ, ಆ ಥರ ಪದ್ಧತಿ ಈ ಕಡೆ ಇರೋಲ್ಲ. ಸೊ ಹಾಗಾಗಿ ಇನ್ನು ಪೂಜೆ ಪುನಸ್ಕಾರ ಅಂತ ನಮ್ಮದು ಕೂಡ ಇರುತ್ತೆ ಅಲ್ವಾ. ಹಾಗಾಗಿ ಎಲ್ಲನೂ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಡುಗೆನ ಶುರು ಮಾಡ್ಕೊಳ್ಳೋಣ ಅಂತೇಳಿ. ಸೊ ಹಾಗಾಗಿ ಇವಾಗೆಲ್ಲ ನೀಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನೋಡಿ, ಈ ಥರ ಆಗಿದೆ ಕಿಚನು. ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಾಗೆ ಇನ್ನು ಬೆಡ್ಡಿಂದು ಬೆಡ್ಶೀಟ್ ಎಲ್ಲ ತೆಗಿಬೇಕು. ಅದ ನಂತರದಲ್ಲಿ ಗೋಮೂತ್ರ ಅದೆಲ್ಲನೂ ಚಿಮುಕ್ಸ್ಬೇಕು. ಇದರಲ್ಲಿ ಇಷ್ಟೆಲ್ಲ ಕೆಲಸನ ನಾನು ಇವತ್ತು ಮುಗಿಸ್ಕೋಬೇಕು. ಸೊ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಮಗ ಇನ್ನೂ ಮಲಗಿದ್ದಾನೆ. ಇವತ್ತು ನಾನು ಎಲ್ಲ ಫ್ರೆಶ್ ಆಗಿ ಬರೋಷ್ಟರಲ್ಲಿ ಹಾಗೆ ಎದ್ದಿದ್ದು ಕೂಡ ಸ್ವಲ್ಪ ಲೇಟ್ ಆಯಿತು. ಹಾಗೆ ಟೈಮ್ ಕೂಡ 9:15 ಆಗಲಿಕ್ಕೆ ಬರ್ತಾ ಇದೆ. ಹಾಗೆ ಫ್ರೆಂಡ್ಸ್, ನೀವು ಬಾಗಿಲು ಸಹ ನೀವು ನೋಡ್ಬೋದು. ನಾನು 3 ಡೇಸಿಂದ ಬಾಗಿಲಿಗೂ ಸಹ ನಾನು ಒಂದು ಕುಂಕುಮ ಆಗಲಿ ಒಂದು ರಂಗೋಲಿ ಆಗಲಿ ಹಾಕಿಲ್ಲ. ಬಿಕಾಸ್ ನಾನು ಆಗಲೇ ಹೇಳಿದಾಗೆ ಥರ್ಡ್ ಡೇ ಪೀರಿಯಡ್ಸ್ ಟೈಮ್ ಅಂತ. ಸೊ ಹಾಗಾಗಿ ನಾನು 4th ಡೇಯಿಂದ ನಾನು ಅದಕ್ಕೆ ಕುಂಕುಮ ಹಾಕಿ ಬಾಗಿಲನ್ನ ಒರೆಸಿ ರಂಗೋಲಿ ಹಾಕೋಣ ಅಂತ ಅಲ್ಲಿವರೆಗೂ ನಾನು ಈ ಕೆಲಸನ ಮಾಡಲ್ಲ. ಸೊ ಹಾಗೆ ಫ್ರೆಂಡ್ಸ್, ನೀವೆಲ್ಲ ಹೀಗೇನೆ ಮಾಡ್ತೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಬೇಗ ಬೇಗ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಟೈಮ್ ಆಗಿದೆ ಸಿಕ್ಕಾಬಟ್ಟೆ. ನನಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಗ್ತಾ ಇದೆ. ಈ ಟೈಮು ಅಂತ ಅಂದಾಗ ಕಾಮನ್ ಆಗಿ ನನಗಂತೂ ತುಂಬಾ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಕೆಲಸನ ಮುಗಿಸ್ಕೊಂಬಿಟ್ರೆ ನೋಡಿ ಹೇಗಾಗಿದೆ ಅಂತೇಳಿ. ಆ್ಯಕ್ಚುಲಿ ನಾನು ನೈಟು ಏನು ಕೆಲಸ ಮಾಡ್ಕೊಳ್ಲಿಕ್ಕೆ ಹೋಗಲಿಲ್ಲ. ಬಿಕಾಸ್ ಈ ಥರ ನಾನು ಆಗಲೇ ಹೇಳ್ತಾ ಇದ್ದೀನಲ್ವ. ಸೊ ಆ ಕಾರಣದಿಂದ ನಾನು ಬೆಳಗ್ಗೆನೇ ಎಲ್ಲ ನೀಟ್ ಮಾಡ್ಕೊಂಬಿಟ್ರೆ ನನಗೆ ಈಸಿವೆ. ಇನ್ ಕೇಸ್ ನಾವು ಪೂಜೆ ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ಅಥವಾ ನಮ್ಮ ಹಸ್ಬೆಂಡ್ ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ನಾವೇ ಆಗಿರ್ಬೋದು ಮನೇಲಿ ಪೂಜೆ. ಸೊ ಹಾಗಾಗಿ ಇದನ್ನೆಲ್ಲ ಮುಂಚೆನೇ ನಾವು ಮಾಡ್ಕೊಂಬಿಟ್ರೆ ಥರ್ಡ್ ಡೇಯಿಂದ ಸೊ ಬೆಟರ್ ಅಂತಲೇ ಹೇಳ್ಬೋದು. ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವ. ಸೊ ಹಾಗಾಗಿ ನನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ನಾನು ಈ ಕೆಲಸನ ಇವಾಗ ಶುರು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ ಎಲ್ಲ ನೀಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ನಾನು ಸಹ ಬೇಗನೆ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವತ್ತು ಥರ್ಡ್ ಡೇ ಆಗಿರೋದ್ರಿಂದ ಸೊ ಎಲ್ಲ ಕೆಲಸನ ನೀಟಾಗಿ ಮುಗಿಸ್ಕೊಂಡ್ಬಿಟ್ರೆ ಆ್ಯಕ್ಚುಲಿ ನನಗೆ ಸ್ಯಾಟಿಸ್ಫಿಕೇಷನ್ ಆಗಲಿ, ನನ್ನ ಸ್ಯಾಟಿಸ್ಫಿಕೇಷನ್ಗೋಸ್ಕರ ನಾನು ಈ ಥರ ಎಲ್ಲ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ರೀತಿ ಮಾಡ್ತೀರಾ ಫ್ರೆಂಡ್ಸ್? ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಹಾಗೆ ರಾತ್ರಿ ಮಾಡಿದಂಥ ರೈಸ್ ಎಲ್ಲ ಹಾಗೆ ಇತ್ತು, ಅದನ್ನು ಬೇರೆ ತವಾಗೆ ನಾನು ತೆಗ್ದಾಕ್ಬಿಟ್ಟು ಎಲ್ಲನೂ ನೀಟಾಗಿ ವಾಶ್ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಈ ಕೆಲಸನ ಬೇಗ ಮುಗಿಸ್ಕೊಂಡ್ರೆ ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತೇಳಿ ನಾನು ದೋಸೆನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ ಹಾಗೂ ಚಿಕನ್ ಗ್ರೇವಿ. ಸೊ ಇವಾಗ ಫಸ್ಟ್ ಕೆಲಸನ ಇವಾಗೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನಾನು ಇಲ್ಲಿ ಶೆಲ್ಫ್ನೆಲ್ಲ ನಾನು ನೀಟಾಗಿ ಒರೆಸ್ಕೊಬಿಡ್ತೀನಿ. ನಾನು ಎಕ್ಸೋ ಸೋಪ್ ಹಾಕಿ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ನಾನು ಯಾವ ರೀತಿ ಕಿಚನಲ್ಲಿ ಒಲೆ ಆಗಿರ್ಬೋದು ಅಥವಾ ಕೌಂಟರ್ ಟಾಪ್ ಆಗಿರ್ಬೋದು ಯಾವ ರೀತಿ ನಾನು ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಅಂತೇಳಿ ನಾನು ಆಲ್ರೆಡಿ ನಿಮ್ಮೊಂದಿಗೆ ವೀಡಿಯೋನ ಶೇರ್ ಮಾಡಿದ್ದೀನಿ. ನೀವಿನ್ನೂ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಒಮ್ಮೆ ನೋಡಿ ಅಂತ ಹೇಳ್ತಾ, ಇವಾಗ ನಾನು ನೋಡಿ ಇವಾಗೆಲ್ಲ ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಿ ಹಾಗೆ ಚಾಕು ಅವೆಲ್ಲ ಯಾವ ಪ್ಲೇಸಿಗೆ ರೀಪ್ಲೇಸ್ಮೆಂಟ್ ಮಾಡಬೇಕು ಎಲ್ಲ ಪ್ಲೇಸ್ಗೂ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಕೌಂಟರ್ ಟಾಪು ಜಿಡ್ಡಾಗಿರೋದ್ರಿಂದ ಜೊತೆಗೆ ಗ್ಯಾಸು ಕೂಡ ಜಿಡ್ಡಾಗಿರುತ್ತಲ್ವ. ನಾವು ಅಡುಗೆಗಳೆಲ್ಲ ಅದು ಇದು ಮಾಡಿ ಎಣ್ಣೆ ಎಲ್ಲ ಸಿಡ್ದಿರುತ್ತೆ. ಸೊ ಹಾಗಾಗಿ ಅದಕ್ಕೂ ಸಹ ನಾನು ಎಕ್ಸ್ಟ್ರಾ ಸೋಪ್ ಹಾಕಿನೇ ನಾನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನೀವು ಯಾವ ಲಿಕ್ವಿಡನ್ನಾದರೂ ಹಾಕಿ ನೀವು ನೀಟಾಗಿ ಒಲೆನೆಲ್ಲ ಕ್ಲೀನ್ ಮಾಡ್ಕೋಬೋದು. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಹಾಗೆ ಫ್ರೆಂಡ್ಸ್, ನಾನು ಇದೇ ಇದರಲ್ಲಿ ನಾನು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಬಿಡೋದಾಗಲಿ ಅಥವಾ ಬೆಡ್ಶೀಟು ಒಗೆಯುವಂಥ ಬೆಡ್ಶೀಟ್ಗಳನ್ನ ಸಹ ನಾನು ತೊಳೆಯೋಕೆ ಹಾಕ್ಕೊಂಬಿಡ್ತೀನಿ. ಯಾಕೆಂದರೆ ನಾನು ಯಾವ್ದು ಯೂಸ್ ಮಾಡಿದ್ದೀನಿ ಅದೆಲ್ಲ ತೊಳೆಯೋಕೆ ವಾಶ್ ಮಾಡ್ಲಿಕ್ಕೆ ಹಾಕ್ಕೊಂಬಿಡ್ತೀನಿ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಅಂದರೆ ಕ್ಲೀನಾಗಿ ನಾನು ಮೇಂಟೈನ್ ಮಾಡ್ಕೊಳ್ತೀನಿ. ಈಗ ಫ್ರೆಂಡ್ಸ್, ಇನ್ನು ಮನೆಯೆಲ್ಲ ನೀಟಾಗಿ ಎಲ್ಲನೂ ಎತ್ತಿಟ್ಬಿಟ್ಟು ಕ್ಲೀನಾಗಿ ಕಸ ಹೊಡೆದ್ಬಿಡೋಣ ಅಂತೇಳಿ ಮೊದಲಿಗೆ ನನ್ನ ಮಗನೂ ಸಹ ಮಲಗಿದ್ನಲ್ವ, ಮ್ಯಾಟು ಸ್ವಲ್ಪ ವೆಟ್ಟಾಗಿತ್ತು. ನನ್ನ ಮಗ ತುಂಬ ತಲೆ ಹರಟೆ ನೀರೆಲ್ಲ ಚೆಲ್ತಾ ಇರ್ತಾನೆ. ಸೊ ಹಾಗಾಗಿ ಒಂದು ಮ್ಯಾಟ್ನ ಒಣಾಕಿ ಇನ್ನೊಂದು ಮ್ಯಾಟ್ನ ತಂದು ಜೊತೆಗೆ ಇವಾಗ ಡೋರ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಕಿಚನಲ್ಲಿ ಇರ್ತೀನಿ, ಹಾಗೆ ನನ್ನ ಮಗ ಒಬ್ಬನೇ ಮಲಗಿರ್ತಾನೆ. ಸೊ ಹಾಗಾಗಿ ಡೋರ್ನ ಕ್ಲೋಸ್ ಮಾಡಿ ಇನ್ನು ಉಳಿದಿದಂಥ ಕೆಲಸಗಳೇನಿದೆಯಲ್ಲ ಕಸ ಹೊಡೆಯೋದಾಗಿರ್ಬೋದು ಎಲ್ಲನೂ ನಾನು ಕೆಲಸನ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ಹಾಗೆ ನನ್ನ ಮಗ ಅಂತೂ ಬೆಡ್ರೂಮ್ ಅಂತೂ ತುಂಬಾ ರಾಡಿ ಮಾಡಿಬಿಟ್ಟಿದ್ದ. ಸಾಟ ಸಾಮಾನೆಲ್ಲ ಬೀಳಿಸಿ ಅದನ್ನೆಲ್ಲ ಎತ್ತಿಟ್ಟು, ಜೊತೆಗೆ ದಿವಾನ ಕೆಳಗಂತೂ ಅವ್ನ ಆಟ ಸಾಮಾನು ಎಷ್ಟೊಂದು ಇದ್ದೇ ಇರ್ತವೆ. ಅದಕ್ಕಾಗಿ ಅದ್ರ ಕೆಳಗಡೆ ಎಲ್ಲ ನಾನು ಗುಡಿಸ್ಕೊಂಡು
ಹಾಗೆ ಫ್ರೆಂಡ್ಸ್ ನಮ್ಮನ್ನೆಲ್ಲನೂ ಒರೆಸ್ಕೊಂಬಿಡೋಣ ಅಂತೇಳಿ ನಾನು ಹಾಗೆ ಫ್ರೆಂಡ್ಸ್ ಇದನ್ನೆಲ್ಲ ಒರೆಸ್ಕೊಳ್ಳೋಕ್ಕೆ ನಾನು ಏನು ಲಿಕ್ವಿಡ್ ಬರುತ್ತಲ್ವ ಗ್ರೀನ್ ಕಲರು ಅದನ್ನೇ ನಾನು ಯೂಸ್ ಮಾಡ್ಕೊಳ್ಳೋದು. ಅದನ್ನು ಹಾಕಿ ಅದು ಏನಾದರೂ ಖಾಲಿಯಾಗಿದ್ರೆ ನಾನು ಸೋಪಿನ ಪುಡಿ ಇಲ್ಲಾಂದರೆ ಶಾಂಪು ಹಾಕಿನೂ ಸಹ ನಾನೆಲ್ಲನ ಒರೆಸ್ಕೊಳ್ತೀನಿ. ಇದು ಆಪ್ಷನಲ್ಲು, ತುಂಬಾ ಚೆನ್ನಾಗಿರುತ್ತೆ. ಸೋಪಿನ ಪುಡಿನೂ ಯೂಸ್ ಮಾಡ್ಬೋದು ಅಥವಾ ಶಾಂಪೂನೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಸ್ಮೆಲ್ಲು ಅಷ್ಟೇ ಚೆನ್ನಾಗಿರುತ್ತೆ, ಹಾಗೆ ನೀಟು ಕೂಡ ಆಗುತ್ತೆ. ಸೊ ಹಾಗಾಗಿ ನೀವೇನಾದರೂ ಇನ್ ಕೇಸ್ ಖಾಲಿ ಆಗಿದ್ದರೆ ನೀವು ಈ ಥರನೂ ಸಹ ನೀವು ಯೂಸ್ ಮಾಡ್ಕೋಬೋದು. ಇದೊಂದು ಸಣ್ಣ ಟಿಪ್ಸ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಇವಾಗ ನೆಲನ ಒರೆಸ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಬಂದಿದ್ದರು. ನನ್ನ ಹಸ್ಬೆಂಡ್ ಯಾರೋ ಅವ್ರಿಗೆ ಪರಿಚಯ ಇರೋರನ್ನ ಸಹ ಕರ್ಕೊಂಬಂದಿದ್ರು. ಸೊ ಅವರಿಗೆ ಒಂದು ಬಿಸಿ ಬಿಸಿ ದೋಸೆ ಹಾಕಿ ಜೊತೆಗೆ ಚಿಕನ್ ಗ್ರೇವಿ ಹಾಕ್ಕೊಟ್ಬಿಡೋಣ ಅಂತೇಳಿ ಇವಾಗ ನೆಲನೂ ಒರೆಸ್ಕೊಳ್ತಾ ಇದ್ದೀನಿ ನೀಟಾಗಿ. ಹಾಗೆ ನಮ್ಮ ಹಸ್ಬೆಂಡ್ ಕರ್ಕೊಂಬಂದಿದ್ರಲ್ಲ ಅವರೂ ಸಹ ಪಾಪ ವೆಯ್ಟ್ ಮಾಡಿದ್ರು ನಾನು ನೆಲ ಒರೆಸೋ ತನಕ. ಸೊ ಇವಾಗ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಬಿಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಎಲ್ಲ ಕೆಲಸ ಆಗಿದ್ಮೇಲೆ ನಾನು ಇವಾಗ ದೋಸೆ ಹಾಕಿಬಿಡೋಣ ಅಂತ ಎಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲನೂ ತೊಳ್ಕೊಂಡು ಪಾತ್ರೆ ಪಡಗನ್ನೆಲ್ಲ ತೊಳ್ಕೊಂಡು ಎಲ್ಲ ಜೋಡಿಸ್ಕೊಂಡು ಇವಾಗ ನೋಡಿ ಚಿಕನ್ ಗ್ರೇವಿ ಜೊತೆಗೆ ನಾನು ಬಿಸಿ ಬಿಸಿ ದೋಸೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಗ್ರೇವಿಗೆ ದೋಸೆ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಜೊತೆಗೆ ಫ್ರೆಂಡ್ಸ್ ಇನ್ನು ಚಪಾತಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಚಿಕನ್ ಗ್ರೇವಿ ಹೇಗೆ ಮಾಡೋದಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಮತ್ತೆ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಯಾರಾದರೂ ಹೊಸಬ್ರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನಿಮಗೇನಾದರೂ ಬೇಕಿದ್ದಲ್ಲಿ ಖಂಡಿತ ನೀವು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ಮತ್ತೊಮ್ಮೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಫೈನಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ನಾನು ಬ್ರೇಕ್ಫಾಸ್ಟ್ ಮಾಡಿ ನಂತರದಲ್ಲಿ ನನ್ನ ಮಗನ ಎಬ್ಬರಿಸ್ಕೊಳ್ಳೋಣ ಅಂತ, ಯಾಕಂದರೆ ಅವನ್ನ ತುಂಬ ಸಲ ನಾನು ಎದ್ದೇಳು ಅಂತ ಎಬ್ಬರಿಸೋಕೆ ಹೋದೆ, ಬಟ್ ಅವ್ನು ಎದ್ದೇಳಿಲ್ಲ. ನಿದ್ದೆ ಅಂತ ನನ್ನ ಮಗ ಜಾಸ್ತಿ ನಿದ್ದೆ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟಾನೆ ಇವಾಗ. ಹಾಗಾಗಿ ನಾನು ಸರಿ ಆಯಿತು, ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಎಬ್ಬರಿಸ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಅದೇ. ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಬ್ರೇಕ್ಫಾಸ್ಟ್ ಕೂಡ ಮುಗೀತು, ನನ್ನ ಮಗನೂ ಸಹ ಎದ್ದ. ಹಾಗೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಮಧ್ಯಾಹ್ನ 2:30 ಲಾಗ್. ಸೊ ನೋಡಿ 2:30ಗೆ ಎಷ್ಟು ಚೆನ್ನಾಗಿದ್ದಿದ್ದು ಮನೆ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತೇಳಿ. ಹಾಗೆ ಸ್ವಲ್ಪ ನಾನು ಸ್ವಲ್ಪ ಅವನೇನೋ ತಲೆಹರಟೆ ಮಾಡ್ತಿದ್ದ, ಸ್ವಲ್ಪ ಎದುರಿಸಿದ್ಕೆ ನೋಡಿ ಯಾವ ಥರ ಅಳ್ಕೊಂತ ಮಲ್ಕೊಂಡಿದ್ದಾನೆ ಅಂತ. ಸೊ ಮನೆ ಎಲ್ಲ ರೆಡಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ದೋಸೆ ಹಂಚು ಕೂಡ ಹಾಲಿಗೆ ಬಂದೈತೆ, ಬಾಕ್ಸಸ್ಸು, ಅವ್ನ ಸ್ಲೀಪರು, ಹಾಗೆ ಅನ್ನದ ಕೈ, ಅಪ್ಪ ಪ್ರತಿಯೊಂದು ಅಡಗಿದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಹೇಗಾಗಿದೆ ಅಂತೇಳಿ. ಸೊ ಮತ್ತೊಮ್ಮೆ ನಾನು ಅದನ್ನು ಕ್ಲೀನ್ ಮಾಡ್ಕೋಬೇಕು. ಸೊ ಹಾಗೆ ಫ್ರೆಂಡ್ಸ್ ನನ್ನ ಇವತ್ತಿನ ಲಾಗು ಕೂಡ ಇಷ್ಟೇ. ಈ ಪುಟಾಣಿ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು 3rd ಡೇ ಪೀರಿಯಡ್ಸ್ ಟೈಮಲ್ಲಿ ಮನೇನ ಯಾವ ರೀತಿ ನೀಟ್ ಮಾಡ್ಕೊಳ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಲಾಗ್ನೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಆಲ್.